ಹಲೋ ಫ್ರೆಂಡ್ಸ್, ನೋಡಿರಿ ನನ್ನ ಮಾರ್ನಿಂಗ್ ರೂಟೀನ್ ಶುರುವಾಗಿದೆ. ಬೆಳಗ್ಗೆದ್ದು ಬಾಗಿಲೆಲ್ಲ ಕಸ ಗುಡಿಸಿ ಬಾಗಿಲಿಗೆ ಸ್ವಲ್ಪ ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಇದು ನಂದು ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡ್ತೀನಿ ಫಸ್ಟು. ಆಮೇಲೆ ಮುಂದಿನ ನೆಕ್ಸ್ಟ್ ಮಾಡ್ತೀನಿ ರೀ ನಾನು. ರಂಗೋಲಿನೂ ಸರಿಯಾಗಿ ಹಾಕಕ್ಕೆ ಬರೋಲ್ಲ, ಬಟ್ ಪರವಾಗಿಲ್ಲ, ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ತೀನಿ. ನನಗೆ ಯಾವ್ದು ಬರುತ್ತೆ ಅದನ್ನು ನೋಡಿ ಸಿಂಪಲ್ಲಾಗಿ ಹಾಕ್ತೀನಿ ರೀ ನಾನು ರಂಗೋಲಿ. ಅದರಲ್ಲಿ ಫೇವ್ರೇಟ್ ಅಂತಂದರೆ ಇದು ಒಂದು ಭಾಳ ನಂಗೆ ಫೇವ್ರೇಟ್ ರೀ ರಂಗೋಲಿ. ಯಾವಾಗಲೂ ಸ್ವಲ್ಪ ಜಾಸ್ತಿ ಇದನ್ನೇ ಹಾಕ್ತಾ ಇರ್ತೀನಿ ನಾನು ರಂಗೋಲಿ. ಮತ್ತು ನೆಕ್ಸ್ಟ್ ಸಿಂಪಲಾಗಿ ಹಾಕ್ತೀನಿ ಅಷ್ಟೇ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಈಗ ಎದ್ದೆ. ಸ್ವಲ್ಪ ಕುಡಿಲಿಕ್ಕೆ ಬಿಸಿನೀರು ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮಾರ್ನಿಂಗ್ ನಾನು ಎಲ್ಲ ರೂಟೀನ್ ಅಂತಂದರೆ ಫಸ್ಟ್ ಬಿಸಿನೀರು ಕುಡಿತೀನಿ. ಆಮೇಲೆ ಇದು ನೋಡಿ ಬಾದಾಮಿ ನೆನೆಸಿಟ್ಟಿದ್ದು ಬಿಸಿನೀರು ಕುಡಿದಾಗೆ ಬಾದಾಮಿ ಕುಡಿತೀನಿ. ನೋಡಿ ನಮಗೆ ಅಲ್ಲದೆ ಚೆನ್ನಾಗಿ ಬಿಸಿಲು ಬರ್ತಾಯಿದೆ ಅಂತ ನಾವು ಡೈಲಿ ಬಿಸಿಲು ಕಾಯಿಸ್ತಾನೆ ಬಾದಾಮಿ ತಿಂತಾ ಇರ್ತೀನಿ. ಸೂರ್ಯ ಈಗ ಉದುರಿಸ್ತಾ ಇದ್ದಾರೆ. ಬೆಳಗಿನ ಜಾವ ಸ್ವಲ್ಪ ನಮಗೆ ಅಲ್ಲದೆ ನಿಂತ್ಕೊಂಡು ಬಿಸಿಲಿನ ಶಾಖ ತಗೊಂಡು ಹೋಗ್ತೀನಿ. ಇನ್ನೂ ಟೀ ಆಗಿಲ್ಲ. ಬೆಳಗ್ಗೆ ಸ್ವಲ್ಪ ಹಾಲು ಬಿಸ್ಕಿಟು ತಿನ್ನಕ್ತೇವೆ. ನನ್ನ ಮಗಳು ಸ್ವಲ್ಪ ಮಾತಾಡ್ಕೊಂಡು ಆಕೆ ಆಫೀಸಿದ್ದು ಏನೋ ವಿಷಯ ಹೇಳ್ತಿರ್ತಾಳೆ, ಕೇಳ್ಕೊಂಡು ತಿಂತಾ ಇರ್ತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಲೇನೇ ಇರೋಕ್ಕಾಗಲ್ಲ, ಜಲ್ದಿ ನಾಷ್ಟ ಮಾಡೋಂಗಿಲ್ಲ. ಅದಕ್ಕೆ ಹಾಲು ಬಿಸ್ಕಿಟ್ ಮತ್ತು ಒಂದು ಅರ್ಧ ಗ್ಲಾಸ್ ನಾಷ್ಟ ಮಾಡ್ತೀನಿ. ನನ್ನ ಮಗಳ ಸಲುವಾಗಿ ಟೀ ಪ್ರಿಪೇರ್ ಮಾಡಲಿಕ್ಕೆ ತಿನ್ನಿರಿ. ಅಕ್ಕಿ ಇನ್ನೂ ಚಹಾ ಕುಡಿದಿಲ್ಲ. ಮತ್ತು ಅಕ್ಕಿಗೆ ಚಹಾ ರೆಡಿ ಮಾಡಿಕೊಟ್ಟು ನನ್ನ ಮಗಲಿಗೆ ನಾ ಟಿಫಿನಾಗ ರೆಡಿ ಮಾಡ್ಕೋಬೇಕ್ರಿ. ಮಾಡಿ ಮುಂದಿನ ಕೆಲಸ
ಕುದಿಯಾಕತ್ತೈತ್ರಿ. ಈಗ ಇದು ರವೆ ಹಾಕಿ ಮಿಕ್ಸ್ ಮಾಡ್ತೀವಿ ಎಲ್ಲ. ಗ್ಯಾಸ್ ಸಣ್ಣಗೆ ಇಟ್ಕೋಬೇಕು. ಇದು ಗಂಟು ಆಗಲ್ದಂಗೆ ರವೆ ಸಣ್ಣಗೆ ಸ್ವಲ್ಪ ನೋಡೋಣ್ರಿ ಏನಾಗಿದೆ ಅಂತ. ನೋಡಿರಿ ಎಲ್ಲ ನೀರೆಲ್ಲ ಹಿಂಡ್ಕೊಂಡು ಒಂದು ಹದಕ್ಕೆ ಬಂದಿದ್ವಿ ಉಪ್ಪಿಟ್ಟು. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ, ಅದೆಲ್ಲ ಹಿಂಗೆ ಸ್ವಲ್ಪ ಉದುರಿಸ್ಬೇಕ್ರಿ. ಆಮೇಲೆ ಉದುರಿಸಿ ಇದು ಗ್ಯಾಸ್ ಬಂದ್ ಮಾಡಿ ಒಂದು 2 ನಿಮಿಷ ಸ್ವಲ್ಪ ಅಲ್ಲೇ ಅದು ಬಿಸಿ ನೋಡ್ರಿ. ನಾಷ್ಟ ಮಾಡ್ಲಿಕ್ಕತ್ತೇನೆ. ಉಪ್ಪಿಟ್ಟು ರೆಡಿ ಆಯಿತು. ಬಿಸಿ ಬಿಸಿ ಉಪ್ಪಿಡ್ತೀನಿ ನೋಡ್ರಿ. ತುಂಬ ಭಾಳ ಚಳಿ ಇತ್ತು ಇಲ್ಲಿ. ಥಂಡಿ ಅಂದ್ರೆ ಥಂಡಿ ಹವಾ, ಬಿಸಿಲೇ ಇಲ್ಲ ರೀ ಕ್ಲೈಮೇಟ್. ಮಧ್ಯಾಹ್ನ ಸ್ವಲ್ಪ ಫ್ರೀ ಆಗೈತಿ. ಸ್ವಲ್ಪ ಬಟ್ಟೆ ಎಲ್ಲ ಮಾಡಿ ಫಂಕ್ಷನ್ ಹೋಗಿದ್ದೆ ನಾನು. ಬೇಬಿ ಶವರ್ ಇತ್ತು. ರಿಲೇಟಿವ್ ಎಲ್ಲ ಬೆಂಗಳೂರು ಬಂದೆ. ಬರುವಾಗ ರಿಲೇಟಿವ್ ಮನೆಗೆ ಹೋಗ್ತಿದ್ದೆ. ಪಾಪು ಇತ್ತು. ಪಾಪು ನನಗೆ ಸ್ಯಾರಿ ಪ್ರೆಸೆಂಟ್ ಮಾಡಿದ್ರು. ಸಿಸ್ಟರ್ ಕೊಟ್ಟಿದ್ದಾರೆ. ಅವ್ರ ಮನೆಗೆ ಹೋಗಿದ್ದೆ ಮೊನ್ನೆ, ಅವ್ರು ಕೊಟ್ಟಿದ್ದಾರೆ. ಇದು ನಾನು ನಮ್ಮ ಮನೆಯಲ್ಲಿ ಶ್ರಾವಣ ಶುಕ್ರವಾರ ಪೂಜೆ ಎಲ್ಲ ಹಾಗೆ ಇಟ್ಟಿದ್ದೆ. ನೋಡೋದಕ್ಕೆ ತೆಗೆದೆ ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ಸಾರಿಗೆ ಪಾಲು ಹಚ್ಚಕ್ಕೆ ಇಟ್ಟಿದ್ದೆ. ಅದಕ್ಕೆ ಎಲ್ಲ ತೆಗೆದು ಜೋಡಿಸಿಡ್ತಾ ಇದ್ದೀನಿ. ನಮ್ಮ ಸಿಸ್ಟರ್ ಮನೆಗೆ ಪಾಲು ಹಚ್ಚ ಹೇಳಿದ್ದಾರೆ, ತೊಗೊಂಡು ಬಾ ಅಂತ ಹೇಳಿದ್ದಾರೆ. ಅವ್ರ ಮನೆಗೆ ಹೋದಾಗ ತೊಗೊಂಡು ಹೋಗ್ತೀನಿ. ಸದ್ಯ ಈಗ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಜಾಸ್ತಿ ಅಂತ ತುಂಬ ಬಟ್ಟೆ ಬೆಳೀತಾನೆ ಇರ್ತೀನಿ. ಎಲ್ಲಾದ್ರೂ ನಾವು ಹೊರಗಡೆ ಹೋದರೆ ಹಾಕೊಂಡೋಗಿ ಬಟ್ಟೆಯನ್ನು ತಗೊಂಡ್ಬಂದು ಹಂಗೆ ಇರ್ತೀನಿ. ಸ್ವಲ್ಪ ಬೇಗ ಕ್ಲೀನ್ ಮಾಡೋಣ. ಇದು ಸ್ಯಾರಿ ಇದೆ, ಕಾಟನ್ ಸ್ಯಾರಿ ಇದೆ. ಇದು ತಗೊಳ್ಬೇಕು ಪಾಲ್ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯಾವುದು ತಗೊಳ್ಳಿ ಅಂತ ನೋಡೋಕ್ಕಿಂತ ಎಲ್ಲ ತೆಗೆದಿದ್ದೀನಿ. ಯಾವುದು ನಾನು ಸರಿಯಾಗಿ ಬ್ಲೌಸ್ ಇದೆಲ್ಲ ನೋಡ್ಕೊಂಡು ತೆಗಿತಾ ಇದ್ದೆ. ನನಗೆ ಅನ್ನಿಸ್ಲಿಲ್ಲ. ಇದೆಲ್ಲ ನೀಟಾಗಿ ಮಡಿಚಿ ಮತ್ತೆಲ್ಲ ಇಟ್ಕೋಬೇಕು. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಎಲ್ಲ ಸ್ವಲ್ಪ ಇದನ್ನು ನೀಟಾಗಿಟ್ಟು ಮಡಿಸಿ ಇದೆಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿ. ಬಟ್ಟೆ ಎಲ್ಲ ಒಂದಿತ್ತನೇ ಹೀಗೆ ಇಟ್ಟಿರ್ತೀನಿ. ಎಲ್ಲ ಹೊರಗಡೆ ಹೋಗಬೇಡಿ. ಆಮೇಲೆ ಒಂದಿದ್ದಾದ್ಮೇಲೆ ಯಾವಾಗ ನೋಡಿ ಎಲ್ಲ ಕ್ಲೀನಾಗಿ ಇಡ್ತೀನಿ. ಒಬ್ಬರೇ ಇರ್ತೀನಿ ನಮ್ಮ ಮನೆಯಲ್ಲ. ಒಂದೊಂದ್ಸರಿ ಕೆಲಸ ಮಾಡೋಕ್ಕೆ ತುಂಬ ಬೇಜಾರಾಗಿರುತ್ತೆ. ಮಾತಾಡೋರು ಯಾರೂ ಸಿಗಲಿ, ನೋಡಿದ್ರೆ ಟಿ ವಿ ನೋಡಬೇಕು, ಇಲ್ಲ
ಮೊಬೈಲ್ ನೋಡ್ಕೋಬೇಕು, ಹೀಗೆ ಮಾಡ್ಕೊಂಡಿರ್ಬೇಕು. ಈ ಮಗಳು ಬಂದಿದ್ದಾಳೆ, ಅವಳು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದಾಳೆ, ವರ್ಕ್ ಮಾಡ್ತಿದ್ದಾಳೆ. ಅವಳು ಫ್ರೀ ಇದ್ದಾಗ ನಾನು ಕರ್ಕೊಂಡು ಮಧ್ಯಾಹ್ನ ಟೀ ಮಾಡಿಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ಟಿ ವಿಯಲ್ಲಿ ನೋಡಿ ಬಿಗ್ ಬಾಸಲ್ಲಿ ದಿಲ್ಲಿ ಹೆಂಗೆ ಕಾಮಿಡಿ ಮಾಡ್ತಿದ್ದಾನಂತ ನೋಡ್ತಿದ್ದೀನಿ. ಹಲೋ ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಅಂತ ಎಗ್ ರೈಸ್ ಮಾಡಿದ್ದೆ. ಅದ್ರ ಜೊತೆ ಒಂದು ಎಗ್ ಬಾಯ್ಲ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿದೆ. ಮಧ್ಯಾಹ್ನ ನಮ್ಮದು ಊಟ ಸ್ವಲ್ಪ ಸಿಂಪಲ್ಲೇ ಇರ್ತದೆ. ರಾತ್ರಿ ಮಾತ್ರ ಕಂಪಲ್ಸರಿ ರೊಟ್ಟಿ ಪಲ್ಯ ಬೇಕಾಗ್ತದೆ ಅಷ್ಟೇ ನಮಗೆ. ಅಂದರೆ ಬೆಳಗ್ಗೆ ಟಿಫಿನ್ ಆಗಿರ್ತದೆ, ಅದು ಫುಲ್ ಆಗಿರ್ತದೆ. ಮಧ್ಯಾಹ್ನ ನೋಡಿ ಸಿಂಪಲ್ಲಾಗಿ ಊಟ ಮಾಡ್ತೀವಿ ಅಷ್ಟೇ. ಹಲೋ ಫ್ರೆಂಡ್ಸ್, ಸಂಜೆ ನಾನು ಸ್ವಲ್ಪ ಮೊಬೈಲಲ್ಲಿ ಏನಾದರೂ ರೀಲ್ಸ್ ನೋಡ್ತಾ ಇರ್ತೀನಿ. ಕೆಲವೊಂದು ಕಾಮಿಡಿ ಇರ್ತದೆ, ಕೆಲವೊಂದು ಒಳ್ಳೆ ಎಮೋಷನ್ಸ್ ಇರ್ತದೆ, ಎಲ್ಲ ನೋಡ್ತಾ ಇರ್ತೀನಿ. ನೈಟ್ ಊಟ ಮುಗಿಸ್ಕೊಂಡು ಬಿಗ್ ಬಾಸ್ ನೋಡ್ತಾ ಇರ್ತೀವಿ ರೀ. ಬಿಗ್ ಬಾಸ್ ಅಂತಿನ ಕಂಟಿನ್ಯೂ ನೋಡ್ತಾನೆ ಇರ್ತೀನಿ. ಬಿಗ್ ಬಾಸಲ್ಲೇ ಗಿಲ್ಲಿ ಮಾಡೋ ಕಾಮಿಡಿನೂ ನೋಡ್ತಾ ಇರ್ತೀನಿ. ಅದರಿಂದ ಗಿಲ್ಲಿ ಸಲುವಾಗಿ ನಾನು ಯಾವಾಗಲೂ ಬಿಗ್ ಬಾಸ್ ನೋಡ್ತಾ ಇರ್ತೀನಿ. ಫ್ರೆಂಡ್ಸ್, ಗುಡ್ ನೈಟ್, ಮತ್ತೆ ಸಿಗೋಣ.